ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸ್ತುತಿಸು ಎನ್ ಮನವೇ ಸ್ತುತಿಗಳ ಒಡೆಯನಿಗೆ, ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 50. ಇದರ ಟೈಟಲ್ ನೋಡುವುದಾದರೆ ನಾವೀಗ ತಾನೇ ಹಾಡಿದ್ವಲ್ಲ, ಸ್ತುತಿಸು ನನ್ನ ಮನವೇ ಸ್ತುತಿಸು. ದೇವರು ಮಾಡಿದ ಎಲ್ಲ ಉಪಕಾರಗಳನ್ನು ಸ್ಮರಿಸಿ ಆತನಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸು. ಕೃತಜ್ಞತೆಯ ಸ್ತುತ್ಯವಾದ ಬಲಿಯರ್ಪಣೆ, ಕೃತಜ್ಞತಾ ಪೂರ್ವಕವಾದ ಸ್ತುತಿ ದೇವರಿಗೆ ಇಷ್ಟವಾದ ಬಲಿಯರ್ಪಣೆಯಾಗಿದೆ. ಯಾವುದರಿಂದ ನಾವು ದೇವರನ್ನು ಮೆಚ್ಚಿಸಲು ಸಾಧ್ಯ, ಯಾವುದನ್ನು ಕೊಟ್ಟರೆ ದೇವರಿಗೆ ತೃಪ್ತಿಯಾಗುತ್ತದೆ, ಅದನ್ನು ಮುಂದೆ ನಾವು ನೋಡುವ. ದೇವಾದಿ ದೇವನಾದ ಪ್ರಭುವಿನ ನುಡಿ ಇಡೀ ಜಗಕ್ಕೆ, ದೇವರ ವಾಕ್ಯ ಹೊರಟು ಬಂದರೆ ಅದು ಇಡೀ ಜಗಕ್ಕೆ ಪ್ರತಿಧ್ವನಿ ಮಾರ್ಧ್ವನಿಸುವಂಥದ್ದಾಗಿದೆ. ಆತನ ಸನ್ನಿಧಿಗೆ ಕರೆ ಪೂರ್ವದಿಂದ ಪಶ್ಚಿಮದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗಿರುವ ಸಕಲ ಜನರು ಆತನ ಸನ್ನಿಧಾನಕ್ಕೆ ಬರಲಿ. ಈ ವಾಕ್ಯವನ್ನು ಓದುವಾಗ ಮಲಾಕಿಯ ಗ್ರಂಥ 1ನೇ ಅಧ್ಯಾಯ ವಚನ 11, ಸೂರ್ಯೋದಯದಿಂದ ಸೂರ್ಯಾಸ್ತಮದವರೆಗೂ ಸರ್ವ ರಾಷ್ಟ್ರಗಳಲ್ಲಿ ನನ್ನ ನಾಮಕ್ಕೆ ನನ್ನ ವಾಕ್ಯಕ್ಕೆ ಮಹಿಮೆ ಸಲ್ಲುವುದು. ಪೂರ್ವದಲ್ಲಿ ಪಶ್ಚಿಮದಲ್ಲಿರೋರನ್ನ ಕರೆ ಅಂತ. ಈಗ ನೋಡಿ, ಪೂರ್ವದಲ್ಲಿ ಸೂರ್ಯ ಉದಯಿಸಿದರೆ ಪಶ್ಚಿಮದವರಿಗೆ ಅದು ರಾತ್ರಿ ಆಗುತ್ತದೆ. ಪಶ್ಚಿಮದಲ್ಲಿ ಬಂದು ಸೂರ್ಯ ಮುಳುಗುವಾಗ ಪೂರ್ವದಲ್ಲಿರುವವರಿಗೆ ಅದು ರಾತ್ರಿ ಆಗುತ್ತದೆ ಅಲ್ವಾ? ಸೊ ಪೂರ್ವ ಪಶ್ಚಿಮದಲ್ಲಿರುವ ಸಮಸ್ತ ಜನಾಂಗ ನನ್ನ ಸನ್ನಿಧಾನಕ್ಕೆ ಬರಲಿ ಅಂದರೆ ಅರ್ಥ ಏನು? ಸೂರ್ಯೋದಯದಿಂದ ಸೂರ್ಯಾಸ್ತಮದವರೆಗೆ 24/7 ನಮಗೆ ಹಗಲು ರಾತ್ರಿ, ದೇವರಿಗಲ್ಲ. ಸರ್ವ ರಾಷ್ಟ್ರಗಳಲ್ಲಿ ನನ್ನ ನಾಮಕ್ಕೆ ಮಹಿಮೆ ಸಲ್ಲುವುದು. ಸತತವಾಗಿ ಎಡೆಬಿಡದೆ ಆತನು ಸ್ತುತ್ಯಾರ್ಹನು, ಸ್ತುತಿಗಳ ಮಧ್ಯೆ ವಾಸ ಮಾಡುವ ದೇವರು. ಆಮೆನ್. ಎಲ್ಲೆಲ್ಲಿಯೂ ನನಗೆ ಧೂಪಾರತಿಯನ್ನು ಕಾಣಿಕೆಗಳನ್ನು ಜನರು ಅರ್ಪಿಸುವರು. ಹೌದು, ಸರ್ವ ರಾಷ್ಟ್ರಗಳಲ್ಲಿಯೂ ನನ್ನ ನಾಮಕ್ಕೆ ಮಹಿಮೆ ಸಲ್ಲುವುದು ಎನ್ನುತ್ತಾರೆ ಸೇನಾಧೀಶ್ವರ ಸರ್ವೇಶ್ವರ. ಸುರಸುಂದರವಾದ ಸಿಯೋನಿನಿಂದ ಉದಯಿಸೇನು ದೇವನು ಶೋಭೆಯಿಂದ. ದೇವರು ಸಿಯೋನಿನಿಂದ ಉದಯಿಸುತ್ತಿದ್ದಾರೆ. ಬರುತ್ತಿಯನು ನಮ್ಮ ದೇವನು, ಇನ್ನು ಸುಮ್ಮನಿರನಾತ. ಆತನ ಮುಂದೆ ಬೆಂಕಿ ಮಳೆ, ಸುತ್ತಲೂ ಚಂಡಮಾರುತ. ದೇವರು ಬರುವಾಗ ನಮ್ಮ ದೇವರು ದಹದಹಿಸುವ ಅಗ್ನಿಯಾಗಿದ್ದಾರೆ. ಇಬ್ರಿಯ 12:29, ನಮ್ಮ ದೇವರು ಬೆಂಕಿಯಾಗಿದ್ದಾರೆ, ದಹದಹಿಸುವ ಅಗ್ನಿಯಾಗಿದ್ದಾರೆ. ಆತನು ಬರುವಾಗ ಆತನ ಮುಂದೆ ಏನಿರುತ್ತೆ? ಬೆಂಕಿಯ ಮಳೆ. ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ ವಚನ 10ರಲ್ಲಿ ದಾನಿಯೇಲನು ದರ್ಶನದ ರೂಪದಲ್ಲಿ ದೇವರ ಒಂದು ಮಹಿಮೆಯನ್ನು ನೋಡುವಾಗ ಆತನ ಪಾದದ ಕೆಳಗೆ ಬೆಂಕಿಯ ಸರೋವರವಿತ್ತು. ಬೆಂಕಿಯೇ ಆತನ ಚಕ್ರಗಳು, ರಥದಲ್ಲಿ ಬರುವಾಗ ಆತನ ಚಕ್ರಗಳೆಲ್ಲ ಬೆಂಕಿಯಿಂದ ಉರಿಯುತ್ತಿದ್ದವು ಅನ್ನುವ ರೀತಿಯಲ್ಲಿ ಅವರೇ ಬೆಂಕಿಯಾಗಿದ್ದಾರೆ. ಭೂಮ್ಯಾಕಾಶಗಳನ್ನು ಕರೆಯುತ್ತೀಯನು, ಪ್ರಜೆಗೆ ವಿಧಿಪ ತೀರ್ಪನ್ನು ನೋಡಲೆಂದು. ಭೂಮಿ ಆಕಾಶಗಳನ್ನು ದೇವರು ಕರೆಯುತ್ತಾರಂತೆ. ಅದಕ್ಕಾಗಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ದೇವರು ಮಾಡಿದ ಸಕಲ ಒಡಂಬಡಿಕೆಗೆ ಭೂಮಿ ಆಕಾಶವನ್ನು ಸಾಕ್ಷಿಯಾಗಿ ಕರೀತಾರೆ. ಯೆಶಾಯ 1:2ರಲ್ಲಿ ಆಕಾಶವೇ ಕೇಳು, ಭೂಮಿಯೇ ಆಲಿಸು ಎಂದು ಭೂಮಿ ಆಕಾಶಗಳನ್ನು ಸಾಕ್ಷಿಯಾಗಿಟ್ಟುಕೊಂಡು ತನ್ನ ಜನರೊಟ್ಟಿಗೆ ಮಾತನಾಡುವವರಾಗಿದ್ದಾರೆ. ಬಲಿ ಮೂಲಕ, ಇದು ಬಹಳ ಇಂಪಾರ್ಟೆಂಟು, ಬಲಿಯ ಮೂಲಕ ಒಡಂಬಡಿಕೆ ಗೈದ ಭಕ್ತರನ್ನು ಸಭೆ ಸೇರಿಸಿ ಇಲ್ಲಿ ನನ್ನ ಮುಂದೆ ಎನ್ನುತ್ತೀಯನು. ಬಲಿಯ ಮೂಲಕ ಒಡಂಬಡಿಕೆ ಮಾಡಿಕೊಂಡ ಸಭೆಯನ್ನು ನನ್ನ ಮುಂದೆ ನಿಲ್ಲಿಸಿ. ಈ ಬಲಿಯ ಮೂಲಕ ಮಾಡಿಕೊಂಡ ಒಡಂಬಡಿಕೆ ಅನ್ನುವಾಗ ವಿಮೋಚನ ಕಾಂಡ 24ನೇ ಅಧ್ಯಾಯದಲ್ಲಿ ವಚನ 6 ನೋಡ್ತೇವೆ ನಾವು. ಆಗ ಮೋಶೆ ಬಟ್ಟಲುಗಳಲ್ಲಿದ್ದ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸಿ, ಇಗೋ, ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲ ಆಜ್ಞೆಗಳ ಪ್ರಕಾರ ಸರ್ವೇಶ್ವರ ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತ ಇದೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್.
ಒಡಂಬಡಿಕೆ ಮಾಡಿಕೊಂಡ ಬಲಿಯ ಮೂಲಕ ಒಡಂಬಡಿಕೆ ಮಾಡಿಕೊಂಡ ಜನಾಂಗ. ದೇವರು ಮೋಶೆ ಇಸ್ರಾಯೇಲರೊಟ್ಟಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವಾಗಲೂ ಸಹ ಈಜಿಪ್ಟಿನ ದಾಸತ್ವದಿಂದ ಅವರನ್ನು ಬಿಡುಗಡೆ ಮಾಡಿಕೊಂಡು ಬರುವಾಗ ಯಜ್ಞದ ಕುರಿಮರಿಯಾಗಿ ಒಂದು ಕುರಿಯನ್ನು ಬಲಿ ಕೊಡಲಾಯಿತು. ಅದರ ರಕ್ತವನ್ನು ತೆಗೆದುಕೊಂಡು ಮೋಶೆ ಎಲ್ಲ ಜನರ ಮೇಲೆ ಚಿಮುಕಿಸುತ್ತಾನೆ. ಈಸೋಪ್ ಹುಲ್ಲಿನಿಂದ ಚಿಮುಕಿಸಿ ಆತ ಹೇಳುವ ಮಾತು, ದೇವರು ನಿಮ್ಮೊಟ್ಟಿಗೆ ಏನೆಲ್ಲ ಮಾತನಾಡಿದ್ದಾರೆ, ನಾನು ಇದನ್ನು ನಿಮಗೆ ಮಾಡ್ತೇನೆ, ಇದನ್ನು ನೆರವೇರಿಸಿ ಕೊಡ್ತೇನೆ, ನಾನೇ ನಿನ್ನ ದೇವರು ಅನ್ನುವ ರೀತಿಯಲ್ಲಿ ದೇವರು ನಮ್ಮೊಡನೆ ಮಾತನಾಡಿದ ಈ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಎಲ್ಲ ಮಾತುಗಳಿಗೆ ಅದನ್ನು ಸ್ಥಿರಪಡಿಸುವ ನಮಗೂ ದೇವರಿಗೂ ಆಗಿರುವ ಒಡಂಬಡಿಕೆಗೆ ಸಾಕ್ಷಿ ಈ ರಕ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟ ಒಡಂಬಡಿಕೆಯ ಮಕ್ಕಳು ಎಂಬುದಾಗಿ. ಸೊ ನಾವಾದರೂ ಯೇಸುವಿನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟು ಯೇಸುವಿನ ರಕ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟ ಹೊಸ ಒಡಂಬಡಿಕೆಯ ಮಕ್ಕಳಾಗಿದ್ದೇವೆ. ಆಮೆನ್. ದೇವರು ಒಡಂಬಡಿಕೆ ಮಾಡಿಕೊಂಡಾಗ ಆ ಒಡಂಬಡಿಕೆಗೆ ಬದ್ಧರಾಗಿರುತ್ತಾರೆ. ದೇವನು ಸತ್ಯ ಸ್ವರೂಪಿ ನ್ಯಾಯಾಧಿಪತಿ, ಇದನ್ನು ಸಾರಿ ಹೇಳಲಿ ಆಕಾಶ ಪ್ರಕೃತಿ. ಎಲೈ ಪ್ರಜೆ ಇಸ್ರಾಯೇಲ್, ನಾನು ನಿನ್ನ ದೇವರು, ಕಿವಿಗೊಟ್ಟು ಆಲಿಸು, ನಾನು ನಿನ್ನ ವಿರುದ್ಧ ವಾದಿಸುವುದನ್ನು. ಇಡೀ ಪ್ರಕೃತಿ ದೇವರ ಮಹಿಮೆಯನ್ನು ಸಾರುತ್ತಾ ಇರುತ್ತದೆ. ಆದ ಕಾರಣ ದೇವರ ವಾಕ್ಯ ಹೇಳುತ್ತೆ, ಇಸ್ರಾಯೇಲ್ ಜನಾಂಗವೇ, ನಾನಲ್ಲವೇ ನಿಮ್ಮ ದೇವರು, ನನ್ನ ವಾಕ್ಯಕ್ಕೆ ಕಿವಿಗೊಡಿ. ನಿನ್ನ ಬಲಿ ಅರ್ಪಣೆಯನ್ನು ನಾನು ತಪ್ಪೆಣಿಸುತ್ತಿಲ್ಲ, ನನ್ನ ಮುಂದಿವೆ ಸತತ ನಿನ್ನ ದಹನ ಬಲಿಗಳೆಲ್ಲ. ಇವರು ಬಂದು ಮಾಡುವ ಎಲ್ಲ ಬಲಿಗಳು, ಅಂದರೆ ನೀನು ಮಾಡುವ ಎಲ್ಲ ಪ್ರಾರ್ಥನೆ, ನೀನು ಮಾಡುವ ಎಲ್ಲ ಉಪವಾಸ, ದಾನ ಧರ್ಮ, ನಿನ್ನ ಕಾಣಿಕೆ ಎಲ್ಲ ನನ್ನ ಕಣ್ಣ ಮುಂದಿದೆ. ನಾ ಕೋರುವುದು ನಿನ್ನ ಮನೆಯ ಹೋರಿಗಳನ್ನಲ್ಲ, ನಾ ಬಯಸುವುದು ನಿನ್ನ ಮಂದೆಯ ಹೋತಗಳನ್ನಲ್ಲ. ಹಳೆಯ ಒಡಂಬಡಿಕೆಯ ಜನರು ಪಾಪ ಪರಿಹಾರ ಮಾಡಿಕೊಳ್ಳಲು ಮತ್ತು ದೇವರ ಸನ್ನಿಧಾನಕ್ಕೆ ಹೋಗಬೇಕಾದರೆ ಅವರು ಹೋತ, ಕುರಿಮರಿಗಳು, ಬೆಳವಕ್ಕಿಗಳು, ಪಾರಿವಾಳಗಳು ಇವುಗಳನ್ನು ಬಲಿಯಾಗಿ ಕೊಟ್ಟು ಪಾಪ ದೋಷ ಪರಿಹಾರ ಮಾಡಿಕೊಂಡು ದೇವರ ಸನ್ನಿಧಾನಕ್ಕೆ ಹೋಗ್ತಾ ಇದ್ರು. ಕರೆಕ್ಟ್ ಅಲ್ವಾ? ಆದರೆ ಹೊಸ ಒಡಂಬಡಿಕೆಯ ಮಕ್ಕಳಾದ ನಾವು ಯಾವುದೇ ಹೋತ ಕುರಿಮರಿಗಳ ರಕ್ತವನ್ನು ಕೊಡುವುದಿಲ್ಲ, ಬಲಿ ಕೊಡುವುದಿಲ್ಲ. ನಮಗಾಗಿ, ನಮ್ಮ ಪಾಪಗಳಿಗಾಗಿ ಪ್ರಾಣ ತ್ಯಾಗ ಮಾಡಿದ ಯಜ್ಞದ ಕುರಿಮರಿಯಾದ ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಬಲಿಯಾಗಿದ್ದಾರೆ. ಸೊ ಯೇಸುವಿನ ಬಲಿಯನ್ನು ಹೊಗಳುವುದೇ ಸ್ತುತಿಯಾಗಿದೆ. ಅರ್ಥ ಆಗ್ತಾ ಇದೆಯಾ? ನಾವು ಮಾಡಬೇಕಾದ ಬಲಿ ಮುಂದೆ ಹೇಳ್ತೀನಿ ನಿಮಗೆ. ಯೇಸುವೇ ಸ್ತೋತ್ರ ಕರ್ತನೆ, ಹಾಲೆಲೂಯ. ಕಾಡಿನಲ್ಲಿರುವ ಮೃಗಜಂತುಗಳೆಲ್ಲ ನನ್ನವೇ, ಗುಡ್ಡದಲ್ಲಿರುವ ಸಹಸ್ರಾರು ಪಶುಗಳು ನನ್ನವೇ. ನಾ ಬಲ್ಲೆ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು. ನನಗೆ ಹಸಿವಾದರೆ ನಿಮಗೆ ತಿಳಿಸಬೇಕಿಲ್ಲ, ಜಗವು ಅದರಲ್ಲಿರುವುದೆಲ್ಲವೂ ನನ್ನವಾಗಿಸುವೆಯಲ್ಲ. ಸೊ ದೇವರಿಗೆ ಬಲಿ ಕೊಡ್ತೀವಿ ಅಂತ. ಜಗವು ಅದರದಲ್ಲಿರುವುದೆಲ್ಲವೂ ನನ್ನದಾಗಿದೆಯಲ್ಲ. ಇದು ಓದುವಾಗ ಒಂದು ಜ್ಞಾಪಕ ಬರುತ್ತೆ. ಇವತ್ತಿಗೂ ಜನರು ದೇವರಿಗೆ ಬಲಿ ಕೊಡ್ತೀವಿ ಅಂತ ಏನೇನೋ ಪಶು ಪಕ್ಷಿ ಪ್ರಾಣಿಗಳನ್ನು ಬಲಿ ಕೊಡ್ತಾರೆ. ದೇವರು ಅವುಗಳನ್ನು ಭುಜಿಸುವುದುಂಟೆ? ಎಂದಿಗೂ ಇಲ್ಲ ಅನ್ನುವ ರೀತಿಯಲ್ಲಿ. ಹೋರಿಗಳ ಮಾಂಸವನ್ನು ನಾ ಭುಜಿಸುವುದುಂಟೆ? ಹೋತಗಳ ರಕ್ತವನ್ನು ನಾ ಕುಡಿಯುವುದುಂಟೆ? ದೇವರಿಗೆ ಧನ್ಯವಾದವೇ ನಿನ್ನ ಬಲಿಯರ್ಪಣೆಯಾಗಿರಲಿ. ಪ್ರೇಸ್ ದ ಲಾರ್ಡ್. ದೇವರಿಗೆ ಯಾವುದು ಮೆಚ್ಚುಗೆಯಾದುದು? ದೇವರಿಗೆ ಧನ್ಯವಾದವೇ ನಿನ್ನ ಬಲಿಯರ್ಪಣೆಯಾಗಿರಲಿ. ಪರಾತ್ಪರನಿಗೆ ಮಾಡಿದ ಹರಕೆಗಳು ಸಮರ್ಪಿತವಾಗಲಿ. ದೇವರಿಗೆ ನಾವು ಮಾಡಿದ ಸ್ತೋತ್ರ, ಧನ್ಯವಾದ, ಥ್ಯಾಂಕ್ಸ್ ಗಿವಿಂಗ್ ಹಾರ್ಟ್, ದ ಹಾರ್ಟ್ ಫಿಲ್ಡ್ ವಿತ್ ಥ್ಯಾಂಕ್ಸ್ ಗಿವಿಂಗ್. ದೇವರು ಮಾಡಿದ ಎಲ್ಲ ಉಪಕಾರಗಳನ್ನು ನೆನಪಿಗೆ ತಂದುಕೊಂಡು ಧನ್ಯವಾದ, ಥ್ಯಾಂಕ್ಸ್ ಹೇಳುವ ಬಲಿ ದೇವರಿಗೆ ಇಷ್ಟ. ಅದು ಯಾವ ರೀತಿ? ನನ್ನ ಸ್ವಂತ ಶಕ್ತಿ, ನನ್ನ ಸ್ವಂತ ಸಾಮರ್ಥ್ಯದಿಂದ ಅಲ್ಲ. ಯೇಸುವಿನ ಶಿಲುಬೆ ಬಲಿ, ಯೇಸುವಿನ ಶಿಲುಬೆಯ ಮರಣ, ಯಾತನೆ, ಪುನರುತ್ಥಾನವೇ ದೇವರಿಗೆ ಇಷ್ಟವಾದ ಯಜ್ಞ ಬಲಿ. ಆದ ಕಾರಣ ಸಂತ ಪೌಲ ಹೇಳ್ತಾರೆ, ಇಬ್ರಿಯರಿಗೆ ಬರೆದ ಪತ್ರ 13ನೇ ಅಧ್ಯಾಯ ವಚನ 15ರಲ್ಲಿ, ನಾವಾದರೂ ಮುಕ್ತ ಕಂಠದಿಂದ ಕ್ರಿಸ್ತೇಸುವಿನ ಸ್ತುತಿ ಬಲಿಯನ್ನು
ದೇವರಿಗೆ ಸತತವಾಗಿ ಸಮರ್ಪಿಸುವೆವು. ಇವತ್ತು ನಾವು ದೇವರಿಗೆ ಹೋತ ಕುರಿಮರಿಗಳ ಬಲಿಯನ್ನು ಸಮರ್ಪಣೆ ಮಾಡುವುದು ದೇವರಿಗೆ ಬೇಕಾಗಿಲ್ಲ. ಆದರೆ ಏಕೈಕ ಯಜ್ಞದ ಪಶುವಾಗಿ ಬಲಿ ಅರ್ಪಣೆಯಾದ ಲೋಕದ ಪಾಪಗಳನ್ನು ಪರಿಹರಿಸಲು ದೇವರಿಂದ ಕಳುಹಿಸಲ್ಪಟ್ಟು ಶಿಲುಬೆ ಮೇಲೆ ನಮಗಾಗಿ ಮರಣ ಹೊಂದಿದ ಯೇಸು ಯಜ್ಞದ ಕುರಿಮರಿ ಬಲಿಯಾಗಿದ್ದಾರೆ. ಆ ಬಲಿಯನ್ನು ಮಹಿಮೆ ಪಡಿಸುವುದೇ ದೇವರಿಗೆ ನಾವು ಸಲ್ಲಿಸುವ ಕೃತಜ್ಞತಾ ಸ್ತೋತ್ರವಾಗಿದೆ. ಇಬ್ರಿಯ 13:15. ಆದ್ದರಿಂದ ಪ್ರಭುವಾದ ಯೇಸು ಕ್ರಿಸ್ತರನ್ನು, ಯಾರನ್ನ? ಪ್ರಭುವಾದ ಯೇಸು ಕ್ರಿಸ್ತರನ್ನು ಮುಕ್ತ ಕಂಠದಿಂದ ಗುಣಗಾನ ಮಾಡುತ್ತಾ ಅವರ ಮುಖಾಂತರ ಸ್ತುತಿ ಎಂಬ ಬಲಿಯನ್ನು ದೇವರಿಗೆ ಸತತವಾಗಿ ಸಮರ್ಪಿಸೋಣ. ಆಮೆನ್. ದೇವರಿಗೆ ಸ್ತುತಿ ಎಂಬ ಬಲಿಯನ್ನು ಸತತವಾಗಿ ಸಮರ್ಪಿಸೋಣ. ಪರಾತ್ಪರನಿಗೆ ಮಾಡಿದ ಹರಕೆಗಳನ್ನು ತೀರಿಸಿಕೊಳ್ಳೋಣ. ಪ್ರಸಂಗಿ 5:1-3 ನಾವು ನೋಡ್ತೇವೆ, ಹರಕೆ ಮಾಡಿಕೊಳ್ಳಬೇಡ, ದುಡುಕಿ ಮಾತನಾಡಬೇಡ, ನೀನು ಹರಕೆ ಮಾಡಿಕೊಂಡರೆ ಅದನ್ನು ತೀರಿಸಲೇಬೇಕು. ಹನ್ನಳು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ಹರಕೆ ಮಾಡಿಕೊಂಡಳು, ನೀನು ನನಗೊಂದು ಮಗುವನ್ನು ಕೊಟ್ಟರೆ ಅದನ್ನು ನಿನ್ನ ಸೇವೆಗೇ ಕೊಡುತ್ತೇನೆ ಎಂಬುದಾಗಿ. ದೇವರು ಆಕೆಗೆ ಮಗುವನ್ನು ಕೊಟ್ಟಾಗ ಆಕೆ ದೇವರಿಗೆ ಹೇಳಿದಂತೆ ಆ ಮಗುವನ್ನು ತಂದು ದೇವರ ಆಲಯದಲ್ಲಿ ಕಾಣಿಕೆಯಾಗಿ ಬಿಟ್ಟು ಹೋದಳು. ಹರಕೆ ಮಾಡಿಕೊಳ್ಳಬೇಡಿ, ಹರಕೆ ಮಾಡಿಕೊಂಡರೆ ಅದನ್ನು ತಪ್ಪದೆ ಪರಿಪೂರ್ಣ ಮಾಡಲೇಬೇಕಾಗಿದೆ. ನ್ಯಾಯಸ್ಥಾಪಕರುಗಳು 11ನೇ ಅಧ್ಯಾಯದಲ್ಲಿ ಯೆಫ್ತಾಹ, ಆತ ಇಸ್ರಾಯೇಲರ ಮುನ್ನಡೆಸುತ್ತಿದ್ದ ನ್ಯಾಯಾಧಿಪತಿಯಾಗಿದ್ದ, ನ್ಯಾಯಸ್ಥಾಪಕನಾಗಿದ್ದ. ಆತ ಯುದ್ಧಕ್ಕೆ ಹೋಗಿ ಜಯ ಪಡೆದುಕೊಳ್ಳುವ ಸಮಯದಲ್ಲಿ, ಈ ಯುದ್ಧದಲ್ಲಿ ಜಯ ದೊರಕಿದರೆ ನಾನು ಮನೆಗೆ ಹೋಗುವಾಗ ನನ್ನನ್ನು ಎದುರುಗೊಳ್ಳುವ ಮೊದಲ ಪ್ರಾಣಿಯನ್ನು ದೇವರಿಗೆ ಬಲಿ ಕೊಡುತ್ತೇನೆ ಎಂದು ದೇವರಿಗೆ ಹರಕೆ ಮಾಡಿಕೊಂಡ. ಅವನು ಹರಕೆ ಮಾಡಿಕೊಳ್ಳದೇನೆ, ದೇವಾ ನಿನ್ನ ಸ್ವಂತ ನನ್ನ ಸ್ವಂತ ಶಕ್ತಿಯಿಂದಲ್ಲ, ನಿನ್ನ ಕೃಪೆಯಿಂದ ನನಗೆ ಜಯ ಎಂದು ಪ್ರಾರ್ಥನೆ ಮಾಡಬಹುದಾಗಿತ್ತು. ಆದರೆ ಹರಕೆ ಮಾಡಿಕೊಂಡ ಕಾರಣ ಮನೆಗೆ ಹಿಂದಿರುಗಿ ಬರುವಾಗ, ವಿಜಯೋತ್ಸವದ ಗೀತೆಯೊಂದಿಗೆ ಬರುವಾಗ ಆತನ ಎದುರಿಗೆ ಓಡಿ ಬರುವಳು ಆತನ ಏಕೈಕ ಮುದ್ದು ಮಗಳು, ಕನ್ಯೆ, ಇನ್ನು ಮದುವೆಯಾಗದ, ಕನ್ಯತ್ವವನ್ನು ಕಳೆದುಕೊಳ್ಳದ ಕನ್ನಿಕೆಯಾಗಿರುವ ಮಗಳು ಓಡಿ ಬರುತ್ತಾಳೆ. ಅವನು ಪೇಚಾಡ್ತಾನೆ, ದುಃಖ ಪಡ್ತಾನೆ, ಗೋಳಾಡ್ತಾನೆ, ನಾನು ದೇವರಿಗೆ ಎಂಥ ಹರಕೆ ಮಾಡಿಕೊಂಡೇನಲ್ಲ ಎಂದು. ತದನಂತರ ಆಕೆ ತಂದೆಯ ಮಾತನ್ನು ಕೇಳಿಸಿಕೊಂಡು ಕೆಲವು ದಿನಗಳು ಏಕಾಂತವಾಗಿದ್ದು ಆ ಹರಕೆಯನ್ನು ಪರಿಪೂರ್ಣ ಮಾಡಿದರು ಎಂಬುದನ್ನು ನಾವು ನೋಡುತ್ತೇವೆ. ಆದ ಕಾರಣ ಹರಕೆ ಮಾಡಿಕೊಳ್ಳುವುದು ಬೇಡ. ದೇವರಿಗೆ ಗೊತ್ತು ಯಾವ ಸಮಯದಲ್ಲಿ ಯಾವುದನ್ನು ನಮಗೆ ಕೊಡಬೇಕು. ಉತ್ತಮವಾದುದು, ಉನ್ನತವಾದದನ್ನು ದೇವರು ಕೊಡ್ತಾರೆ. ಒಂದೊಮ್ಮೆ ನೀವು ಮಾಡಿಕೊಂಡಿದ್ದರೆ ಅದನ್ನು ತೀರಿಸಿಬಿಡಿ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಯೇಸು ಕ್ರಿಸ್ತರ ಯಜ್ಞದ ಬಲಿಯನ್ನು, ಸ್ತುತಿ ಎಂಬ ಬಲಿ, ಯೇಸುವೇ ನನ್ನ ರಕ್ಷಕ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಮಹಿಮೆ, ಯೇಸುವೇ ಎಂದು ಯೇಸುವಿನ ನಾಮವನ್ನು ಮಹಿಮೆ ಪಡಿಸುವುದರ ಮೂಲಕ ನಾವು ಸಲ್ಲಿಸುವ ಸ್ತುತಿ ಎಂಬ ಬಲಿ ದೇವರಿಗೆ ಬಹಳ ಇಷ್ಟವಾದದ್ದಾಗಿದೆ. ಧನ್ಯವಾದದ ಬಲಿ ಅರ್ಪಿಸುವವನು ದೇವರಿಗೆ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ. 10 ಕುಷ್ಠರೋಗಿಗಳಲ್ಲಿ ಗುಣ ಹೊಂದಿದಾಗ ಒಬ್ಬ ಕುಷ್ಠರೋಗಿ ಓಡೋಡಿ ಬಂದು ಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ. ಆಗ ಯೇಸು ಕೇಳಿದರು, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ನಿನ್ನನ್ನು ಬಿಟ್ಟರೆ ಉಳಿದ 9 ಮಂದಿ ಎಲ್ಲಿ ಎಂಬುದಾಗಿ. ಇವತ್ತು ನಾವು ಆ 9 ಮಂದಿಯವರಾಗಿರದೆ ಓಡೋಡಿ ಬಂದು ದೇವರ ಸನ್ನಿಧಾನದಲ್ಲಿ ಕೃತಜ್ಞತೆ ಸಲ್ಲಿಸಿದ ಆ ಸಮಾರ್ಯನ ರೀತಿಯಲ್ಲಿ ಯೇಸು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ, ಧನ್ಯವಾದವನ್ನು ಸಲ್ಲಿಸೋಣ. ದೇವರ ಉಪಕಾರಗಳಲ್ಲಿ ಒಂದನ್ನು ಮರೆಯದೆ ಆತ ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಕೋಟಿ ಕೋಟಿ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಯೇಸುವೇ, ನಮ್ಮನ್ನು ಆಶೀರ್ವದಿಸಿರಿ. ಹರಕೆಗಳನ್ನು ಮಾಡಿಕೊಂಡಿದ್ದರೆ, ಯಾವುದಾದ್ರೂ ನಾವು ಅದನ್ನು ಪರಿಪೂರ್ಣ ಮಾಡದೆ ಮರೆತು ಹೋಗಿದ್ದರೆ, ಈ ಸಮಯದಲ್ಲಿ ಪರಿಶುದ್ಧಾತ್ಮರು ಪ್ರತಿಯೊಬ್ಬರ ಹೃನ್ಮನಗಳಲ್ಲಿ ಕಾರ್ಯ ಮಾಡಲಿ. ನಾನು ಹೇಳಿದ್ದೆಲ್ಲವನ್ನು ನಿಮ್ಮ ನೆನಪಿಗೆ ಪವಿತ್ರಾತ್ಮರು ತಂದು ಕೊಡುವರು. ಇವರು ಯಾವುದಾದರೂ ಹರಕೆಯನ್ನು ತೀರಿಸದೇ ಇದ್ದರೆ ಅದನ್ನು ನೆನಪಿಗೆ ತಂದು ದೇವರ ಕೃಪೆಯಿಂದ, ದೇವರ ಕರುಣೆಯಿಂದ ಹರಕೆಗಳನ್ನು ತೀರಿಸಲು ಬೇಕಾದ ಶಕ್ತಿಯನ್ನು, ಬಲವನ್ನು, ಅಭಿಷೇಕವನ್ನು ಅನುಗ್ರಹಿಸಿರಿ. ದೇವರ ಸನ್ನಿಧಾನದಲ್ಲಿ ದುಡುಕಿ ಮಾತನಾಡಬೇಡಿ. ನಮ್ಮ ಆಲೋಚನೆ ದೇವರ ಆಲೋಚನೆಯಲ್ಲ, ದೇವರ ಮಾರ್ಗ ನಮ್ಮ ಮಾರ್ಗಗಳಂತಲ್ಲ. ದೇವರ ಆಲೋಚನೆ ಉತ್ತಮವಾದುದು, ಉನ್ನತವಾದುದು.
ಯೆಶಾಯ 60:22 1 ಪೇತ್ರ 5:6 ತಕ್ಕ ಸಮಯದಲ್ಲಿ ಸೂಕ್ತ ಕಾಲದಲ್ಲಿ ದೇವರು ನಮಗೆ ಬೇಕಾದುದೆಲ್ಲವನ್ನು ಅನುಗ್ರಹಿಸಿ ಆಶೀರ್ವದಿಸುವರು. ನಮ್ಮೊಳಗೆ ಕೃತಜ್ಞತಾ ಮನೋಭಾವವಿರಲಿ. ಕೃತಜ್ಞತೆ ದೇವರಿಗೆ ಇಷ್ಟವಾದ ಯಜ್ಞ ಬಲಿಯಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಈ ವಿಡಿಯೋ ನೋಡಿದ ನಂತರ ಹೆಚ್ಚು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಯಾವುದಾದರೂ ಹರಕೆ ಮಾಡಿಕೊಂಡಿದ್ದು ಅದನ್ನು ತೀರಿಸದೇ ಇದ್ದರೆ ಅದನ್ನು ಮುಗಿಸಲು ಅಥವಾ ಅದನ್ನು ಪರಿಪೂರ್ಣ ಮಾಡಲು ಸಾಧ್ಯವಾದಷ್ಟು ಅದನ್ನು ಮಾಡಿ ಮುಗಿಸಿ. ಕಾರಣ ದೇವರ ವಾಕ್ಯ ಹೇಳುತ್ತೆ, ಪರಾತ್ಪರನಿಗೆ ಮಾಡಿದ ಹರಕೆಗಳು ಸಮರ್ಪಿತವಾಗಲಿ ಎಂಬುದಾಗಿ. ಒಂದೊಮ್ಮೆ ನಿಮಗೆ ಅದನ್ನು ಮಾಡಲು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಮತ್ತೆ ದೇವರಲ್ಲಿ ಕುಳಿತುಕೊಂಡು ಮಾತನಾಡಿ, ದೇವ, ನಾನು ಇಂಥ ಹರಕೆ ಮಾಡಿಕೊಂಡಿದ್ದೆ, ಅದನ್ನು ನೆರವೇರಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ. ಆ ಒಂದು ಮಾತಿನ ಕಟ್ಟಿನಿಂದ ಯೇಸು ನಾಮದಲ್ಲಿ ನನ್ನನ್ನು ಬಿಡುಗಡೆ ಮಾಡು ಎಂಬುದಾಗಿ ನೀವು ಬಿಡುಗಡೆ ಆಗ್ಬೋದು. ಯಾಕಂದರೆ ನೀವು ಹರಕೆ ಮಾಡಿಕೊಳ್ಳುವುದು ನಿಮ್ಮ ಬಾಯಿ ಮೂಲಕ, ನಾನು ಇದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ. ನಿಮ್ಮಿಂದ ಮಾಡೋಕ್ಕೆ ಸಾಧ್ಯ ಇದ್ದರೆ ಅದನ್ನು ಮಾಡಿ ಮುಗಿಸಿ. ಮಾಡೋಕ್ಕಾಗದೆ ನೀವು ಒದ್ದಾಡ್ತಾ ಇದ್ದರೆ ನಿಮ್ಮ ಮಾತಿನ ಮೂಲಕ ಆ ಕಟ್ಟನ್ನು ಬಿಚ್ಚಿ ನೀವು ಸ್ವತಂತ್ರರಾಗಿರಿ. ಸತ್ಯವನ್ನು ನೀವು ತಿಳಿದುಕೊಳ್ಳಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು. ಥ್ಯಾಂಕ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ.